ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಮ್ಮ ಹಾಗೆ ಹನಿ 3 ಜನನು ಕರಗ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪುಟಾಣಿ ಮಲಗಿದ್ದಾಳೆ, ಅದಕ್ಕೆ ನಮ್ಮವರೇ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಪುಟಾಣಿ ಇಬ್ಬರೂ ದೇವಸ್ಥಾನಕ್ಕೆ ಬಂದ್ವಿ. ಸೊ ಸ್ಟಾರ್ಟಿಂಗಲ್ಲೇ ಬೊಂಬೆಗಳೆಲ್ಲ ಕುಣಿತಾ ಇದ್ವು. ಸೊ ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ಬರು ಒಂದೊಂದು ಥರ ವೇಷ ಹಾಕ್ಕೊಂಡು ನೃತ್ಯವನ್ನು ಮಾಡ್ತಾಯಿದ್ರು. ನಮ್ಮ ಹನಿ ಆ ಬೊಂಬೆಗಳನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಿದ್ಲು. ಅವ್ರನ್ನೇ ನೋಡಿಕೊಂಡು ನಿಂತಿದ್ಲು. ನಾನು ಹನಿ ಬೊಂಬೆಗಳನ್ನೆಲ್ಲ ನೋಡಿಕೊಂಡು ಸೀದಾ ದೇವಸ್ಥಾನದ ಹತ್ರ ಬಂದ್ವಿ. ಸೊ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಇವತ್ತು ಹೂವಿನ ಕರಗ ಆಗಿರೋದ್ರಿಂದ ದೇವರಿಗೆ ಅಲಂಕಾರವನ್ನು ಮಾಡಿದ್ದಾರೆ. ಸೊ ಫಸ್ಟು ಕರಗ ಹೊರುವ ಸಂದರ್ಭದಲ್ಲಿ ಮೊದಲು ದೇವರಿಗೆ ಏನೆಲ್ಲ ಕಾರ್ಯಗಳನ್ನು ಕೈಗೊಳ್ಳಬೇಕು ಅವನ್ನೆಲ್ಲ ದೇವರಿಗೆ ಅರ್ಪಿಸಿ, ಆಮೇಲೆ ತಾಯಿಗೆ ಆರತಿ ಮಾಡಿ ಕೈ ಮುಗಿದು ತದನಂತರ ಕರಗವನ್ನು ಹೊರುತ್ತಾರೆ. ಗಾಯ್ಸ್, ನಮ್ಮಲ್ಲಿ ಕರಗ ಯಾಕಪ್ಪ ಆಚರಣೆ ಮಾಡ್ತಾರೆ, ಹಾಗೆ ಇದರ ಹಿನ್ನೆಲೆ ಏನು ಎಂಬುದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಪಾಂಡವರು ಕೌರವರ ಜೊತೆ ಯುದ್ಧವನ್ನು ಮುಗಿಸಿ ಸ್ವರ್ಗಕ್ಕೆ ತೆರಳುತ್ತಿರುತ್ತಾರೆ. ಸೊ ಆ ಸಮಯದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ನೆಲಕ್ಕೆ ಉರುಳುತ್ತಾಳೆ. ಆದರೆ ಇಲ್ಲಿ ಪಾಂಡವರು ನೋಡದೆ ಮುಂದೆ ಸಾಗುತ್ತಿರುತ್ತಾರೆ. ದ್ರೌಪದಿಗೆ ಎಚ್ಚರವಾಗಿ ನೋಡಿದಾಗ ತನ್ನ ಮುಂದೆ ತಿಮಿರಾಸುರ ಎಂಬ ರಾಕ್ಷಸ ಮುಂದೆ ನಿಂತಿರುತ್ತಾನೆ. ಆಗ ದ್ರೌಪದಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲೇಬೇಕೆಂಬುದರಿಂದ ದ್ರೌಪದಿಯು ಆದಿಶಕ್ತಿ ರೂಪಿಣಿಯಾಗಿ ರೂಪುಗೊಳ್ಳುತ್ತಾಳೆ. ಸೊ ಆಗ ಆದಿಶಕ್ತಿಯಾದ ದ್ರೌಪದಿಯು ತನ್ನ ತಲೆಯಿಂದ ಯಜಮಾನರನ್ನು, ಹಾಗೆ ಹಣೆಯಿಂದ ಗಣಾಚಾರಿಗಳನ್ನು, ಹಾಗೆ ಕಿವಿಯಿಂದ ಗೌಡರನ್ನು, ಹೆಗಲಿನಿಂದ ವೀರಕುಮಾರರನ್ನು, ಹಾಗೆ ಗಂಟಲಿನಿಂದ ಗಂಟಾ ಪೂಜಾರಿಗಳನ್ನು ಸೃಷ್ಟಿಸುತ್ತಾಳೆ. ಸೊ ಇವರು ತಿಮಿರಾಸುರನನ್ನು ಸಂಹಾರ ಮಾಡುತ್ತಾರೆ. ತದನಂತರ ದ್ರೌಪದಿಯು ಎಲ್ಲ ಕಾರ್ಯಗಳು ಮುಗಿಯಿತು. ಇನ್ನು ಕೈಲಾಸಕ್ಕೆ ತೆರಳುವ ಸಂದರ್ಭದಲ್ಲಿ ಅಲ್ಲಿನ ಎಲ್ಲ ಮಕ್ಕಳು ಸಹ ಅಳುತ್ತಾ ದುಃಖವನ್ನು ತೋಡಿಕೊಳ್ಳುತ್ತಾ ತಮ್ಮ ಕೈಯಲ್ಲಿರುವ ಕತ್ತಿಗಳನ್ನು ತನ್ನ ಎದೆಗೆ ಚುಚ್ಚಿಕೊಳ್ಳುತ್ತಾರೆ. ತಾಯಿ ಇಲ್ಲದೆ ಮಕ್ಕಳು ಹೇಗೆ ಇರಲು ಸಾಧ್ಯ? ತಾಯಿ, ನೀನು ಸೃಷ್ಟಿ ಮಾಡಿದಂಥ ನೀನು ಇಲ್ಲದೆ ನಾವು ಹೇಗೆ ಇರಬೇಕು ಎಂದು ಹೇಳುತ್ತಾರೆ. ಆಗ ದ್ರೌಪದಿ ತಾಯಿಯು ಮಕ್ಕಳಿಗೆ ಅವರು ಅಳುತ್ತಿರುವುದನ್ನು ಕಂಡು ಹೇಳುತ್ತಾಳೆ. ಏನಪ್ಪ ಅಂದರೆ, ಪ್ರತಿ ವರ್ಷ 3 ದಿನ ಮಕ್ಕಳೊಂದಿಗೆ ಇರಲು ನಾನು ಭೂಮಿಗೆ ಬರುತ್ತೇನೆ ಎಂದು ಆ ಮಕ್ಕಳಿಗೆ ಮಾತು ಕೊಡುತ್ತಾಳೆ. ಸೊ ಈ 3 ದಿನ ನಡೆಯುವಂತಹ ಕರಗವೇ ಆ ತಾಯಿ ತಾನು ಬಂದು ಈ ಒಂದು ಕರಗ ಉತ್ಸವಕ್ಕೆ ವಿಜೃಂಭಣೆಯಿಂದ ಪಾಲ್ಗೊಳ್ಳುತ್ತಾಳೆ ಎಂಬುದು ಭಕ್ತರ ಅಭಿಪ್ರಾಯವಾಗಿದೆ.
ಸೊ ಗಾಯ್ಸ್, ಕರ್ಗನೆಲ್ಲ ನೋಡಿಕೊಂಡು ನಾನು ಪುಟಾಣಿ ಇಬ್ಬರೂ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ಸೊ ದೇವರಿಗೆ ಕಾಯಿ ಹೊಡಿಸಿ ಹಾಗೆ ಪೂಜೆ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ದೇವಸ್ಥಾನ ಒಳಗಡೆ ಬಂದು ಇಲ್ಲಿ ಕಾಣ್ತಿರುವ ಮುತ್ಯಾಲಮ್ಮ ಹಾಗೆ ಏಡುಕಕ್ಕಮ್ಮ ತಾಯಿ, ಹಾಗೆ ಈಗ ನಿಮಗೆ ಕಾಣುತ್ತಿರುವ ದೇವರು ಸಪ್ಲಮ್ಮ, ಅಂದರೆ ಜಾಲಾರಿ ಸಪ್ಲಮ್ಮ ತಾಯಿ. ಸೊ ನೋಡಿ ಗಾಯ್ಸ್, ಇವತ್ತು ಎಷ್ಟು ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವ್ರನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಪುಟಾಣಿ ಅಂದರೆ ಹಾಸಿನಿ ಬೊಂಬೆಗಳ ಹತ್ರ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ಲು. ಸೊ ಮಂಕಿ ತುಂಬಾ ಇಷ್ಟ ಆಗಿಬಿಟ್ಟಿದೆ ನಮ್ಮ ಪುಟಾಣಿಗೆ. ಅದಕ್ಕೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾದಮೇಲೆ ಅವರಿಗೆ ಪುಟಾಣಿ ಹೋಗಿ ಅಮೌಂಟ್ ಕೊಟ್ಟು ಏನಾದರೂ ತಗೋ ಅಂತ ಹೇಳಿ ಥ್ಯಾಂಕ್ಸ್ ಕೊಟ್ಟು ಹಾಗೆ ಬಾಯ್ ಹೇಳಿ ಬಂದಳು. ಆಮೇಲೆ ಸ್ಟೇಜ್ ಹತ್ರ ಬಂದ್ವಿ. ಬರ್ತಾ ಇದ್ದಂಗೆ ರಾಜ್ಕುಮಾರ್ ಅಣ್ಣ ಅವರ ಹಾಡು ಬರ್ತಾ ಇತ್ತು. ಸೊ ಗಾಯ್ಸ್, ಕರಗದ ನೃತ್ಯ ಮುಗಿದ ಮೇಲೆ ಒಂದು ಪುಟ್ಟ ಹಿರಣ್ಯಕಶಿಪು ಹಾಗೆ ಭಕ್ತ ಪ್ರಹ್ಲಾದನ ಒಂದು ಪುಟ್ಟ ನಾಟಕ ಇತ್ತು. ಸೊ ನೋಡೋಣ ಬನ್ನಿ. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಟೇಕ್ ಕೇರ್ ಟು ಆಲ್.
ಮತ್ತು ನೆಕ್ಸ್ಟ್ ವಿಡಿಯೋಯಿಂದ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.